ಆಗ್ರಿ ಮಂಡ್ಯ ಸಿದ್ದರಾಮಯ್ಯನಿಗೆ ನರೇಂದ್ರ ಮೋದಿ ಜಿ ಕೆ ಭಾರತ್ ಮಾತಾಡೋಣ. ನಮಸ್ಕಾರ. ಎರಡನೇ ದಿನ ನಿನ್ನೆ ಏನಾಯಿತು ಅದಕ್ಕಿಂತ ತ್ರಿಬಲ್ ಆಗ್ತಾಯಿದೆ ಇವತ್ತು ನಾವು ಬಿಡದಿಯಿಂದ ರಾಮನಗರವರೆಗೆ ಪಾದಯಾತ್ರೆಯನ್ನು ನಾವು ಕೈಗೊಂಡಿದ್ದೀವಿ. ಇವತ್ತು ನಿನ್ನೆಗಿಂತ ಇವತ್ತು ಅತ್ಯಂತ ಯಶಸ್ವಿಯಾಗಿ ಒಂದು ಪಾದಯಾತ್ರೆ ಜರುಗಿದೆ. ಅದಕ್ಕೆ ಮತ್ತು ಈ ಭ್ರಷ್ಟ ಸರ್ಕಾರದ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಇನ್ನೂ ಅತಿ ಹೆಚ್ಚಾಗಿ ಇನ್ನು ಮೈಸೂರು ತಲುಪುವವರೆಗೂ ಇನ್ನೂ ಹೆಚ್ಚಿನ ಜನಗಳು ಸೇರುವ ಒಂದು ನಿರೀಕ್ಷೆ ಇದೆ. ಅದಕ್ಕೆ ನಾನು ಒಂದು ಆಗ್ರಹ ಮಾಡ್ತಾಯಿದ್ದೀನಿ. ಈ ಕಾಂಗ್ರೆಸ್ ಸರ್ಕಾರ ಈ ಯಾವುದು ಲಂಚಗೊಳಿತನ ಮತ್ತು ಭ್ರಷ್ಟಾಚಾರದ ಸರ್ಕಾರ ಏನಿದೆ ಆ ಭ್ರಷ್ಟಾಚಾರ ತೊಳಗುವವರೆಗೂ ನಾವು ಯಾವುದೇ ಕಾರಣಕ್ಕೂ ನಾವು ಹೋರಾಟ ನಿಲ್ಲಿಸುವುದಿಲ್ಲ. ಮತ್ತು ಸಿದ್ದರಾಮಯ್ಯ ರಾಜೀನಾಮೆ ಕೊಡುವವರೆಗೂ ಈ ಹೋರಾಟನ ಇನ್ನೂ ಅತಿ ಹೆಚ್ಚಾಗಿ ನಾವು ಮಾಡ್ತೀವಿ ಅಂತ ನಾವು ಈ ನಮ್ಮ JDS ಪಕ್ಷದ ವತಿಯಿಂದ ಕರೆಯನ್ನು ಕೊಡ್ತಾಯಿದ್ದೀವಿ. ಇವತ್ತೇನು ಈ ರಾಜ್ಯ ಸರ್ಕಾರ ಭ್ರಷ್ಟ ಸರ್ಕಾರ ಆಗಿದೆ. ಸಿದ್ದರಾಮಯ್ಯವರ ಸರ್ಕಾರ ಇವತ್ತು ಭ್ರಷ್ಟ ಸರ್ಕಾರ. ಇವತ್ತು ಬಡವರು ಬಗ್ಗರದು ಆಸ್ತಿನೆಲ್ಲ ಕೊಳ್ಳೆ ಹೊಡೆದು ಇವತ್ತು ಈ ಸರ್ಕಾರಗಳು ನಡೆಸ್ತಾ ಇದ್ದಾರೆ. ಫ್ರೀ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಎಲ್ಲ ಥರದಲ್ಲಿ ಇವರು ಮೋಸ ಮಾಡಿಕೊಂಡು ಬೆಲೆ ಏರಿಕೆಗಳು ಮಾಡಿಕೊಂಡು ಎಲ್ಲ ಥರದಲ್ಲಿ ಇವರು ಇವತ್ತು ಲೂಟಿ ಮಾಡ್ತಾ ಇದ್ದಾರೆ. ಇವತ್ತೇನು ಮೋಡೋ ಇದರಲ್ಲಿ ಎಷ್ಟು ಹಗರಣಗಳು ಮಾಡಿ ಇವರೆಲ್ಲ ಬಡವರು 15, 20, 30, 40 ಸೈಟ್ಗಳು ಮಾಡಿಕೊಂಡು ಇವರು ಬಡವರುಗಳು ಇದ್ದಾರೆ. ತುಂಬ ಬಡವರಾಗಿದ್ದಾರೆ ಪಾಪ. ಇವರಿಗೆಲ್ಲರಿಗೂ ಭಿಕ್ಷೆ ಹಾಕಬೇಕು ಈಗ ಸರ್ಕಾರಕ್ಕೆ ನಾವೆಲ್ಲ. ಹಂಗಾಗಿ ಇವತ್ತು ಈ ಸರ್ಕಾರದ ವಿರುದ್ಧವಾಗಿ BJP ಮತ್ತು ನಾವು JDS ಪಕ್ಷದ ವತಿಯಿಂದ ಉಗ್ರ ಹೋರಾಟ ಮಾಡ್ತಾಯಿದ್ದೀವಿ. ಈ ರಾಜ್ಯಪಾಲರಿಗೆ ತಲುಪಿ ಅವರು ಈ ಸರ್ಕಾರನ ವಜಾಗೊಳಿಸಬೇಕು ಅಂತ ನಾವು ಈ ಸಮಯದಲ್ಲಿ ಕೇಳ್ಕೊತಾ ಇದ್ದೀವಿ. ನಾವು ಮಹಾಲಕ್ಷ್ಮೀಪುರಂ ಕ್ಷೇತ್ರದ ಮಹಾಲಕ್ಷ್ಮೀಪುರಂ ವಾರ್ಡಿನ ಅಧ್ಯಕ್ಷರು ಶಿವಕುಮಾರ್ ಬಾಬಿ.